ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸಿನಿ ಸ್ಟೋರ್. ಈ ವರ್ಷದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾಗಳಲ್ಲಿ ಒಂದಾದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ರಿಲೀಸ್ ಆಗಿದೆ. ರಿಲೀಸ್ ಆದ ಕೇವಲ 24 ಗಂಟೆಗಳಲ್ಲಿ 10 ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನು ಈ ಸಾಂಗ್ ಪಡೆದುಕೊಂಡಿದೆ. ವಿಶ್ವವ್ಯಾಪಿ ಟಾಪ್ ಮ್ಯೂಸಿಕ್ ವಿಡಿಯೋಗಳಲ್ಲಿ 5ನೇ ಸ್ಥಾನವನ್ನು ಈ ಸಾಂಗ್ ಪಡೆದುಕೊಂಡಿದೆ. ಇದು ಕನ್ನಡ ಸಿನಿಮಾ ರಂಗಕ್ಕೆ ಮತ್ತು ಸಿನಿಮಾ ತಂಡಕ್ಕೆ ದೊಡ್ಡ ಸಾಧನೆ ಎನ್ನಬಹುದು. ಅಷ್ಟೇ ಅಲ್ಲದೆ ವಿಶ್ವವ್ಯಾಪಿ ಟಾಪ್ ಮ್ಯೂಸಿಕ್ ವಿಡಿಯೋಗಳ ಪಟ್ಟಿಯಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡ ಸಿನಿಮಾದ ಹಾಡೊಂದು ಟಾಪ್ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಖುಷಿಯ ವಿಚಾರ. ಇನ್ನು ಬಂದಿರುವ ಮಾಹಿತಿಯ ಪ್ರಕಾರ ಅದ್ಧೂರಿ ವೆಚ್ಚದಲ್ಲಿ ಈ ಸಾಂಗ್ ಅನ್ನು ನಿರ್ಮಿಸಲಾಗಿದೆ. ಸುಮಾರು 25 ದಿನಗಳ ಕಾಲ ಸೆಟ್ ಹಾಕಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಕನ್ನಡ ಸಿನಿಮಾ ರಂಗದ ಮೋಸ್ಟ್ ಎಕ್ಸ್ಪೆನ್ಸಿವ್ ಹಾಡು ಇದಾಗಿದೆ. ದೊಡ್ಡ ಸೆಟ್ ಮತ್ತು ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ಈ ಹಾಡನ್ನು ಚಿತ್ರೀಕರಿಸಲಾಗಿದ್ದು, ಅದರ ಜೊತೆಗೆ ಎಕ್ಸ್ಪೆನ್ಸಿವ್ ಲೈಟ್ಗಳು ಮತ್ತು ಎಕ್ಸ್ಪೆನ್ಸಿವ್ ಆಗಿರುವಂತಹ ಕ್ಯಾಮೆರಾ ಇಕ್ವಿಪ್ಮೆಂಟ್ ಗಳನ್ನು ಈ ಸಾಂಗ್ ಗಾಗಿ ಬಳಸಲಾಗಿದೆ. ಸಿನಿಮಾದ ಛಾಯಾಗ್ರಾಹಕರಾದಂತಹ ಸುಧಾಕರ್ ಎಸ್ ರಾಜ್ ಅವರ ಕೈಚಳಕ ಈ ಸಾಂಗ್ ನಲ್ಲಿ ತುಂಬಾ ಅದ್ಭುತವಾಗಿ ಕಾಣುತ್ತಿದೆ ಮತ್ತು ಸಂತು ಮಾಸ್ಟರ್ ಅವರು ಈ ಹಾಡನ್ನು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಲುಕ್ ಅಂತೂ ನೆವರ್ ಬಿಫೋರ್ ಎನ್ನಬಹುದು. ಅಲ್ಟ್ರಾ ಸ್ಟೈಲಿಶ್ ಲುಕ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಹಾಡಿನ ಹುಕ್ ಸ್ಟೆಪ್ ಬಹುತೇಕ ಟ್ರೆಂಡ್ ಆಗುತ್ತಿದ್ದು 28,000ಕ್ಕೂ ಅಧಿಕ ರೀಲ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೃಷ್ಟಿ ಮಾಡುತ್ತಿವೆ. ಇನ್ನು ಈ ಹಾಡು ವರ್ಕೌಟ್ ಲಿಸ್ಟ್, ಲಾಂಗ್ ಡ್ರೈವ್ ವಿತ್ ಸ್ಯಾಂಡಲ್ವುಡ್ ಮತ್ತು ಬೆಸ್ಟ್ ಆಫ್ ಬಿ ಅಜನೀಶ್ ಲೋಕನಾಥ್ ಲಿಸ್ಟ್ ನಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ಟ್ರೆಂಡ್ ಕ್ರಿಯೇಟ್ ಮಾಡುತ್ತಿದೆ.